ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಕಷ್ಟಪಟ್ಟು 8 ಗಂಟೆಗೆ ಎದ್ದು ರೆಡಿಯಾಗಿ ಆಫೀಸ್ ಬಂದು ಕೆಲಸ ಮಾಡಿ, ಕೆಲಸ ಅಂತೂ ಹೆವಿ ಇದೆ. ನೋವು ಬರ್ತಿದೆ, ಯಾರಿಗೆ ಹೇಳೋಣ, ಮಾಡೋಕ್ಕೆ ಬೇಜಾರಾಗ್ಬಿಟ್ಟಿದೆ. ಈ IT ಫೀಲ್ಡೇ ಸಾಕಾಗ್ಬಿಟ್ಟಿದೆ ಗೈಸ್. ಇದರಲ್ಲಿ ಸ್ವರೂಪ್ ಬೇರೆ ರಿಕ್ವೆಸ್ಟ್ ಮಾಡ್ತೀನಿ, ಏನಾದ್ರು ಕಂಟೆಂಟ್ ಕೊಡು ಅಂತ. ಈ ಶೆಟ್ಟಿಗೆ ನಾನು ಕಂಟೆಂಟ್ ಕೊಡ್ತಾ ಇದ್ದೀನಿ. ಸ್ವಲ್ಪ ಕಂಟೆಂಟ್ ಬಳಸ್ಕೊಳ್ತೀನಿ. ರೀಲ್ಸ್ ಮಾಡಿ ಹಾಕ್ತಾ ತೋರ್ಸು. ನೀನು ಮೊನ್ನೆ ಮಾಡಿದೀನಿ ರೆಸಾರ್ಟಿಗೆ ಅದಲ್ಲೇ ಮೊಬೈಲ್ ಫೋನಲ್ಲಿ ಹೌದು ಚೆನ್ನಾಗಿತ್ತು. ಬರಲೇ ಇಲ್ಲ ಅದು ಅಲ್ಲ. ಇವಾಗ ರೀಲ್ಸ್ ಮಾಡ್ತಿರೋದು ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಒಂದು ಹೇಳೋದು. ಎಸ್ಟರ್ಡೇ ಐ ವಾಶ್ಡ್ ಮೈ ಕ್ಲಾತ್ಸ್ ಅಂತ ಸುಮ್ಮನೆ ಹೋಗಿ ಹೇಳೋದು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ. ನೆಕ್ಸ್ಟ್ ಬೇರೆ ರ್ಯಾಂಡಮ್ ಆಗಿ ಇವಾಗ ಕೂತಿದ್ದೆ ಮ್ಯಾನೇಜರ್ ಹಿಂಗೆ ಕೂತಿದ್ದೆ, ನಾವು ಸುಮ್ಮನೆ ಹೇಳೋದು. ಅವ್ರು ಹಿಂಗೆ ಫುಲ್ ಕನ್ಫ್ಯೂಷನ್ ನೋಡೋದು. ಇನ್ನೊಂದು ಚೆನ್ನಾಗಿದೆಯಲ್ಲ, ಫಸ್ಟ್ ನೆಕ್ಸ್ಟ್ ಪೀಪಲ್ಗೆ ಏನು ವರ್ಡ್ ಹೇಳ್ತೀರಾ ಅಂತ. ಅದು ಚೆನ್ನಾಗಿ ಹಾಯ್ ಹೆಲೋ ಮೈಕ್ ಇಡ್ತಾನೆ, ಫಸ್ಟ್ ಒಬ್ಬರ ಹತ್ರ ಕೇಳ್ತಾನೆ, ನೆಕ್ಸ್ಟ್ ಪರ್ಸನ್ಗೆ ಏನು ಇದು ಕೊಡ್ತೀರ, ಅದನ್ನ ಕಂಟಿನ್ಯೂ ಮಾಡುತ್ತಾನೆ. ಕಂಟೆಂಟ್ ಮಾಡಕ್ಕೆ ಅಷ್ಟು ಮಧುನು ಮೀರಿಸ್ತೀವಿ. ಹೊಸ ಬೆಳಕು ಟುಮ್ ಟುಮ್ ಟಣ್ 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 ಅಷ್ಟೆಲ್ಲ ಇಲ್ಲ. ಹಂಗಾರೆ ನಾ ಮಧು ಆಗ್ಬೋದು. ಯಾರು ಇವಳು ನಿಶಾ ಮಣ್ಣನ್ ಕೊಡ್ತೀಯಾ? ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಮಣ್ಣ ಇಲ್ಲಲ್ಲ ನಂಗೆ. ಇಲ್ಲ, ಅವಳು ಯಾರು ಮಾಡ್ತಾಳೆ ಅವ್ರು ಇಲ್ಲ. ನನ್ನ ರಿವರ್ಸ್ ಆಗಲ್ಲ. ಈಗೇನು ಗೊತ್ತಾ, ಇನ್ನೊಂದು ಚಾನ್ಸ್ ಇರೋದು ಅವ್ರಿಗೆ. ನಿಶಾ ಹಿಂಗೆ ಇಲ್ಲಿದೆ, ಅವ್ರನ್ನ ಖಾಲಿ ಅದ, ಅವ್ರಿಬ್ರು ಮದುವೆ ಮಾಡಿಬಿಟ್ರೆ ಒಳ್ಳೆ ಕಾಂಬಿನೇಷನ್. ಅದೇ ಬಿಸ್ನೆಸ್ ಮೇ ಬಿ ಆಗ್ಬೋದು. ಯಾಕಂದ್ರೆ ಅವರಲ್ಲೇ ಇರುತ್ತಲ್ಲ ಎಲ್ಲ. ಏನು ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಹೊರಗೆ ಹೋಗಲ್ಲ. ಹೌದು, ಹಂಗೆ ಆಗೋದು ನೋಡಿ. ನಂಗೆ ಅವ್ರು ಯಾವ್ದೋ ವಿಡಿಯೋದಲ್ಲಿ ಅಣ್ಣ ಅಂತ ಕರ್ತಿದ್ದಾರೆ. ಚಂದನ್ ಶೆಟ್ಟಿ ಅದು ಒಂದು ಮದುವೆಗೆ ಡಿವರ್ಸ್ ಆಯ್ತು. ನೀವು ಇಷ್ಟು ಕ್ಯೂಟ್ ಆಗಿ ಮಾತಾಡ್ತಿದ್ರೆ ನಾನು ಅಲ್ಲೇ ಬರಬೇಕು, ನಿಮ್ಮ ಪಕ್ಕದಲ್ಲಿ ನಿಂತ್ಕೋಬೇಕು ಅನಿಸ್ತಾ ಇದೆ ನನಗೆ. ನಮ್ಮ ಪ್ರೈಮರಿಯಲ್ಲಿ ಇದ್ದಾಗ ಎಲ್ಲರೂ ನಮ್ಗೆ ರಾಖಿ ಕಟ್ತಿದ್ರು, ನಾವು ಅವ್ರಿಗೆ ಕಟ್ತಿದ್ವಿ. ನಮ್ದು ರಾಖಿ ಇಲ್ಲಿ ಮಟ್ಟ ಬರ್ತಿತ್ತು ಸ್ಕೂಲಲ್ಲಿ, ಒಂದು ಇಲ್ಲ. ಈಗ ಹ್ಯಾಂಡ್ಸಮ್ ಆಗಿದೆ ಅಂತ ರಾಜಾದಿ ರಾಜ ಇಟ್ಟು ಸಿಂಹದೊಳಗೆ ತಿಗಡ್ ತೊಮ್ ಹೌಳ ಹೌಳ ಚಲೋ ಮಾಡಿದ್ರೆ ಮಾತ್ರ ಹಾಲು ಮಾತ್ರ ಫುಲ್ ಇಷ್ಟಪಡ್ತೇವೆ. ಇಲ್ಲಿ ಸ್ಪಾಟ್ಲೈಟ್ ತಗೋ ಹಾಯ್ ಕಾಯಿಸಿ. ಕಂಟಿನ್ಯೂ ಸ್ಟಾರ್ಟಿಂಗ್ ನೀವೇ ಮಾಡೋದು. ಹಾಯ್ ಕಾಯಿಸಿ. ಯಾರು ಹೊಸ ಜನ ಅಂತ ಅನ್ಕೋಬೇಕು. ಕೆಲಸ ಇಲ್ಲ, ಏನೂ ಇಲ್ಲ, ಹಾಗೆ ಹೋಟ್ಲ ಹೊಡ್ಕೊಂಡು ಕುತ್ಕೊಂಡಿದೀವಿ ಎಲ್ಲರೂ. ಸೂರ್ಯ ತೇಜಾದಿ ತೇಜ ಸಮರ ತೇಜ ಒಳಗೆ ಅದರಲ್ಲಿ ಬೆಸ್ಟಿ ಮಾತ್ರ ಫುಲ್. ನೋಡಿ, ಇವರೆಲ್ಲ ಈಗ IT ಬಿಟ್ಟು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಸೊ ಇನ್ಸ್ಟಾಗ್ರಾಮಲ್ಲಿ ಎಕ್ಸ್ಕ್ಲೂಸಿವ್ ಜಸ್ಟ್ ನಾನು ತೋರಿಸ್ದೆ ಅವ್ರಿಗೆ, ಅದನ್ನ ನೋಡಿಕೊಂಡು ಆಮೇಲೆ ಮೊನಿಟೈಸೇಷನ್ ಇದೆಲ್ಲ ಕೇಳಿಬಿಟ್ಟು IT ಕೆಲಸ ಮಾಡೋದೇ ಸುಮ್ಮನೆ ಅಂತ ಅಂದ್ಕೊಂಡಿದ್ದಾರೆ. ತುಪ್ಪ ಎಡ್ಡು ಶೆವಿ ಆಗಿದೆ. ಸೂಪರ್ ತುಪ್ಪ, ಶೆವಿ ಸೂಪರ್. 394K.
ಕಾಪಿರೈಟ್ ಕೊಡ್ತೀನಿ ನಂದು ಯೂಟ್ಯೂಬ್ ಚಾನಲ್ ನೋಡಿ ಹಿಂಗ್ ಮಾಡಿ ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಮಾಡಿದ್ರೆ ಹೆಂಗೆ ಮತ್ತು ಯೂಟ್ಯೂಬ್ ಚಾನಲ್ ಐತಿ ಕೊಲಾಬ್ರೇಷನ್ ದುಡ್ಡು ಅದು ಕೊಡುವಲ್ಲ. ಯಾಕೆ ಓಡಲ್ಲ ಒಬ್ಬೇ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಓಡಲ್ಲ ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಒಂದ್ 2-3 ಅಷ್ಟೇ ವಿಡಿಯೋಸ್ ಮಾಡಿದ್ದು. ನಂದು ಹೊಡುತ್ತೆ ಅಂತ ನಾವಿಬ್ರು ಮಾಡಿದ್ರೆ ಹೊಡುತ್ತೆ ಅಂತ. ಸುಮ್ಮನೆ ಯಾರು ಇವನ್ ಲಾಸ್ಟ್ ಇದು ನನಗೊಂದು ತೋರಿಸಿದ್ದಲ್ಲ, ಅದು ಚೆನ್ನಾಗಿತ್ತು. ಊಟಕ್ಕೆ ಹೋಗೋಣ ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಅಲ್ಲ ಇನ್ನೊಂದು ಗಾಯ್ಸ್ ಈಗ ಕ್ಯಾಮ್ರಾ ಹಿಡಿತಾನ ಡೆಡಿಕೇಟೆಡ್. ಏ ಹಂಗೆ ಕರಿಯಬಾರ್ದು ಗಾಯ್ಸ್. ಓಕೆ ದೊಡ್ಡದಾಗುತ್ತೆ. ನಾವು ಮೊನ್ನೆ ಒಂದು ಲೆನ್ಸ್ ಕಾರ್ಟರ್ ನೋಡಿ ಸಕ್ಕತ್ತಾಗಿತ್ತು, ತಗೋತೀನಿ ಅದೇ ಥರ. ಅಲ್ಲ ಈ ಥರ ಅಲ್ಲ ಈ ಥರ ಚೆನ್ನಾಗಿರುತ್ತೆ. ಈ ಥರ ಚೆನ್ನಾಗಿರುತ್ತೆ, ಸ್ವಲ್ಪ ಚಿಕ್ಕದ ಬೇರೆ ಕಲರ್. ಎಷ್ಟು ಹೇಳಿ ನಿಂದು ಲೆನ್ಸ್ ಕಟ್ನಾಗ ಅದು ಎಷ್ಟು 2000 ಅಷ್ಟು ಎದಕ್ಕೆ ಕೊಡುತ್ತೆ? 2000ಗೆ 2 ಪೇರ್ ಬರುತ್ತೆ, ಬೈ ಒನ್ ಗೆಟ್ ಒನ್. 600 ತೊಗೊಂಡ್ಬಿಡು ಮೆಜೆಸ್ಟಿಕ್. ಪೂರ್ತಿ ಕೇಳು, ಅವ್ರದ್ದು ಫ್ಯಾಕ್ಟ್ರಿ ಇರೋದು, ಲೆನ್ಸ್ ಮಾಡಿ ಕೊಡೋ ಫ್ಯಾಕ್ಟ್ರಿ. ಸ್ವರೂಪ್ಗೆ ಸಬ್ಸ್ಕ್ರೈಬರ್ಸ್ ನಾವು ಅವನಿಗೆ ಹೆಲ್ಪ್ ಮಾಡಿ ಸಬ್ಸ್ಕ್ರೈಬರ್ಸ್ 10K ಮಾಡಿ ಕೊಡ್ತೀವಿ, ಅದು ಶೇರ್. ನಂಗೆ ಇವತ್ತು ಬಹಳ ಖುಷಿ ಆಗ್ತೈತೆ. ಮಾತಾಡಾಗಿದ್ಯಾ ಬಿಸ್ನೆಸ್ ಈಗ ಅದೇ ಫಸ್ಟ್ ನಾನು ಮಾತಾಡ್ಕೋಬೇಕು, ನೀನು ನನ್ನ ಪಾರ್ಟ್ನರ್ ಅಲ್ಲ. ಒಂದು 10K ಮಾಡಿ ಕೊಡೋಣ, ಇಷ್ಟು ಅಮೌಂಟು, ಒಂದು ಸಬ್ಸಿಡಿ ₹1. ನಮ್ಮ ಇಡೀ ಊರ್ನಾಗ ಇದಾಗಿಬಿಡ್ತೀನಿ, ನನ್ನ ಬ್ಯಾನರ್ ಹಚ್ಬಿಡ್ತೀನಿ. ಟೀ ಕುಡಿಯಕ್ಕೆ ಬರ್ತಾರಲ್ಲ ಅಲ್ಲಿ ಅವ್ರು ಮೊಬೈಲ್ ಇಸ್ಕೊಂಡು ನಾನೇ ಕ್ಯಾಂಪ್ ಇಸ್ಕೋದ್ರೆ ಸಾಕಿರ್ಲಿ ಸರ್. ಒಂದು ನಿಮಿಷ ಫೋನ್ ಸರ್, ಒಂದು ನಿಮಿಷ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಅಪ್ಪಿ. ಬಲೆ ಬೆಸ್ಟಿ ನಿನಗೆ ಡ್ಯಾನ್ಸ್ ಬರುತ್ತಲ್ಲ, ಬೆಸ್ಟಿ ನೀನು ಡ್ಯಾನ್ಸರ್ ಅಲ್ವಾ, ಮತ್ತೆ ನೀನೇ ಡ್ಯಾನ್ಸ್ ಅದೇ ಹೇಳಿದ್ದು, ಚೆನ್ನಾಗಿ ಮಾಡೋರು ಜನ ನೋಡಲ್ಲ. ಈ ಬೆಸ್ಟ್ ನೋಡಕ್ಕೆ ನಿಜ. ಈಗ ತಡಿ, ಪ್ರೊಫೆಷನಲ್ ಡ್ಯಾನ್ಸರ್ಸಿಗೆ ಸಬ್ಸ್ಕ್ರೈಬರ್ಸ್ ತೋರಿಸ್ತೀನಿ. ಈ ಮಧು ಡ್ಯಾನ್ಸ್ ಮಾಡ್ತಾರಲ್ಲ ಆಕಿ ಸಬ್ಸ್ಕ್ರೈಬ್ ಇದನ್ನೆಲ್ಲ ಹಾಕಿ ಮತ್ತೆ ನೀನು ಮಾಡ್ಬಾರ್ದು, ಹಾಕು ಚೆನ್ನಾಗಾಗುತ್ತೆ. ನನ್ಗೆ ಅಷ್ಟು ಶೈನೆಸ್ ಇಲ್ಲ, ನಾನೇ ನಿನಗೆ ಹುಡುಗಿನ ಸುಮಾರು ಜೆಂಡರ್ ಈಕ್ವಾಲಿಟಿ. ನಿನ್ ಜೊತೆ ನಾ ಬರ್ತೀನಿ. ಹಂಗಾದ್ರೆ ಮಾಡ್ತೀನಿ, ವ್ಯೂಸ್ ಸಿಕ್ಕಿ ಬರ್ತದೆ. ನಮ್ಗೆ ಯಾವ್ದು ಬರುತ್ತೆ ಅದಕ್ಕೆ ಬರ್ತೀನಿ. ಒಬ್ಬನೇ ಮಾಡಲ್ಲ, ಯಾರನ್ನ ಬಂದ್ರೆ ಮಾಡ್ತೀನಿ. ಸರಿ. ನಾವು ನಿನ್ನೆ ಒಂದು ಕಲ್ತಿದ್ದೀವಮ್ಮ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕು ಕಾಣೆ. ವಿಡಿಯೋ ಮಾಡಿ ಡ್ರೆಸ್ ಎಲ್ಲ ಚೆನ್ನಾಗಿರ್ಲಿಲ್ಲ ನೋಡು ಅನು, ಕೊಲಾಬರೇಷನ್ ಅದಕ್ಕೂ ದುಡ್ಡು. ಒಂದೊಂದು ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನೀನು ದೊಡ್ಡಾಗಿ ಸ್ವಲ್ಪ ಫುಲ್ಲು ಫೇಮಸ್ ಆದ್ಮೇಲೆ ನಮ್ಮ ಮರಿ ಹೊಡೆದು ಅಯ್ಯೋ ಬೆಸ್ಟಿ ಅಂಶದೆಲ್ಲ ಏನಿಲ್ಲ. ಪಂಚಮಿ 7 ಪಂಚು ಇದು ನೀನು ಮಾಡು ಪಂಚು. ಅಲ್ಲೇ ಕೂತ್ಕೊಂಡಾದ್ರೂ ಮಾಡಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇದು ಬಾ ಮಾಡೋಣ.
ಚೆನ್ನಾಗಿದೆ. ಮಧ್ಯ ಬ್ರೋನ ಹಾಕೊಳ್ಳಿ, ಬ್ರೋ ಮಧ್ಯ. ಪ್ರೋ ಮಧ್ಯ ಅಂತ ಸಾಂಗ್. ಹಾಂ, ಅದೇ ಸಾಂಗಲ್ಲಿ ಯಾವ್ದು ನೋಡೋದು ಗೊತ್ತಾ? ಹಿಂಗೆ ತೋರಿಸಿ ಮಾಡಿದ್ರೆ ನಿನಗೆ ಬರುತ್ತಲ್ಲ ನೀ ಡ್ಯಾನ್ಸ್. ಬಡಿತಾನೆ. ಕೋಪ ನಿಂಗೆ ಗೊತ್ತಿಲ್ಲ, ಏನೇನೋ ಇದೆ, ಇಷ್ಟು ಸಾಕು. ಬಡಿತಾರೆ ನೋಡಿ. ಮ್ಯಾಚ್ ಮಾಡಿ ಹೋಗಿರಿ ಅಂತ ಹೇಳಿದ್ರು. ಇಲ್ಲ ಅವಳೆಲ್ಲ ಅದನ್ನ ಮಾಡಲ್ಲ, ಬಿಸಿ ಇರೋದು. ಅವಳಿಗೆ ಎದ್ದ ತಕ್ಷಣ ಮೊಬೈಲ್ ಎಲ್ಲ ನೋಡಿ ಬ್ಯಾಡ್ ಆಗುತ್ತೆ. ಪೇ ಮಾಡಬೇಕಾ ನೋಡ್ಬೇಕಂದ್ರೆ ರೈಟ್ ಹೇಳು ಗೈಸ್, ನಾವು ವೇಟ್ ಚೆಕ್ ಮಾಡ್ತೀವಿ. ಕಡಿಮೆ ಆಗಿದ್ಯಾ? ಉಡುಪಿ ನಾನು ಬೆಟರ್ ಅಲ್ಲೇ 56 ಅಲ್ಲೇ ನನ್ನ ಹೈಟಿಗೆ. ಇದ್ರ ವಿಡಿಯೋ ಮಾಡ್ತಾರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಎಷ್ಟು ಹೇಳಿ, ಎಷ್ಟು 85 ಬ್ರೋ. ನಾನು ನಾನ್ ವೆಜ್ ತಿನ್ನಲ್ಲ, ಬಿಟ್ಟಿದ್ದೀನಿ. ನನ್ನ ಊಟ ಇವತ್ತು ವೆಜಿಟೇರಿಯನ್, ನಾನು ಊಟ ಮಾಡ್ತಕ್ಕಂಥದ್ದು. ಮತ್ತು ಬಂದಿಲ್ಲ ಅಂದರೆ ಕಷ್ಟ. ಒಂದೇ ಬಿದ್ದಿರೋದು, ವೆಯ್ಟ್ ಅಲ್ಲಿ ಬೀಳುತ್ತೆ, ಅಲ್ಲಿ ಬೀಳುತ್ತೆ ನೋಡಿ. ಬೆಲ್ಲ ಹಾಕಿ ಮಾಡ್ತಾರೆ, ಇನ್ನೊಂದು ಹಿಟ್ಟಾಕಿ ಮಾಡ್ತಾರೆ ಶೇಂಗಾ ಉಂಡೆ, ಇನ್ನೊಂದು ಫುಲ್ ಗ್ರೈಂಡರ್. ನನಗೆ ಶೇಂಗಾ ಹಂಗೆ ಇರಬೇಕು, ಬೆಲ್ಲ ಹಂಗೆ ಇರಬೇಕು. ಶೇಂಗಾ ಚಿಕ್ಕಿ ಸೇಮ್. ಅದೇ ಉಂಡೆ ಸ್ವಲ್ಪ ಬೇರೆ ಥರ ಇಲ್ಲ, ನಿಜ. ಅದೇ ನಿಮ್ಗೇನು ಅದೇ ಅಂತ ನಿಮ್ಗೆ ಏನು ಗೊತ್ತಾಗ್ತದೆ? ಮತ್ತೇನು ಮಾಡ್ತೀರಿ? ಪೂಜೆ ಮಾಡ್ಕೊಂಡು ನಾವು ಅದೇ ಮಾಡ್ತಾರೆ ತಿನ್ನಕ್ಕೆ. ನಾವು ಮನೇಲಿ ಏನು ಮಾಡಿ ಅಲ್ಲ ಸರ್, ನಾವು ಅಷ್ಟೇ. ಹಬ್ಬ ಅಂತಂದ್ಮೇಲೆ ಏನೋ ಒಂದು ಸ್ವೀಟ್ ಮಾಡ್ಬೇಕು. ಈ ಹಬ್ಬ ಮಾಡಲ್ಲ. ಇವ್ರು ಗಣಪತಿ ಹಬ್ಬದ ದಿನ ನಾವೇ ಪಂಚಮಿ ಇದು ಮಾಡ್ತಾರೆ ನೋಡ, ಅದು ಮಾಡಲ್ಲ. ಅವರು ಗಣಪತಿ ಹಬ್ಬಕ್ಕೆ ಎಷ್ಟು 1000 ಅಲ್ಲ, 1000 ಕಾಯಿ ಕೊಡ್ತಾರೆ ಅಂತ. ಗಣಪತಿ ಹಬ್ಬದ ಕಡುಬು ಎಲ್ಲ ನಾವು ಮಾಡ್ತೀವಿ. ನಾವೇ ಪಂಚಮಿ ನಾ ತಗೊಂಡ್ಬರ್ತೀನಿ. ಏನು ತಿಂಡಿ ಮಾಡ್ತೀವಲ್ಲ ಗಣಪತಿ ಹಬ್ಬಕ್ಕೆ, ಅವೆಲ್ಲ ಉಳಿದಿರ್ತವೆ. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ. ನಾನೇ 27 ಏನು ನಾನೇ ಇರಲ್ಲ ಅವಾಗ. ನೀ ಬೇಡ, ಇದು ಟೋಟಲ್ ಮಾಡ್ತೀವಿ. ಆ ಆಫೀಸಿಗೆ ಮನೆಗೆ ಮಾಡ್ತೀವಿ. ಆಫೀಸ್ ದೂರ ಆಗುತ್ತೆ, ಜಾಸ್ತಿ ಖರ್ಚಾಗುತ್ತೆ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.